ಮಾರ್ಚ್ 24, 2020 ಆ ದಿನವನ್ನ ನೆನೆಸ್ಕೊಂಡ್ರೆ ಬೆವರಿನ ಭಾರತ ಇದೆಯಲ್ಲ, ಹುಟ್ಟೂರನ್ನ ಬಿಟ್ಟು ಬಂದು ಹೊಟ್ಟೆಪಾಡಿಗೋಸ್ಕರ ದುಡಿಯುವಂತಹ ಜನರಿದ್ರಲ್ಲ, ಕೋಟ್ಯಾಂತರ ಜನ. ಆ ಜನಕ್ಕೆ ಈಗಲೂ ಕೂಡ ಸಾಕ್ಷಾತ್ ಯಮ ಬಂದು ಕೊರಳಿಗೆ ಪಾಶ ಹಾಕಿ ಎಳೆದಂತಾಗತ್ತೆ. ಲೆಕ್ಕವಿಲ್ಲದಷ್ಟು ಜನ ಬೀದಿ ಬೀದಿಯಲ್ಲಿ ತಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಕಡೆಯಿಂದ ಪೊಲೀಸರು ಬರ್ತಾರೋ, ಬೈತಾರೋ, ಅಥವಾ ತಗೊಂಡೋಗಿ ಜೈಲಿಗೆ ಹಾಕ್ತಾರೋ ಅನ್ನುವಂತಹ ಆತಂಕ, ಭಯದ ಜೊತೆಯಲ್ಲಿ ಹೊಟ್ಟೆ ಹಸಿವಿನ ಸಂಕಟದ ಮಧ್ಯೆ ಅಳುವಂತಹ ಮಕ್ಕಳನ್ನ ಭುಜದ ಮೇಲೆ ಕೂರಿಸ್ಕೊಂಡು ನಡೆಯೋಕಾಗದಂತಹ ಮಗುವನ್ನ ಯಾವ್ದಾದ್ರೂ ಒಂದು ತಳ್ಳುವ ಗಾಡಿಯಲ್ಲಿ ಮಲಗಿಸ್ಕೊಂಡು ತಳ್ಳುಕೊಂಡೋದ್ರು ಆ ಘಟನೆ ಇನ್ನು ಎಲ್ಲರ ಸ್ಮೃತಿ ಪಟಲದಲ್ಲಿ ಅಳಿಸಿ ಹೋಗಿಲ್ಲ. ಅವತ್ತು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತು, ಒಬ್ರು ಕೂಡ ಸಾಯ್ಲಿಲ್ಲ ವಲಸೆ ಕಾರ್ಮಿಕರು ಮೊದಲ ಲಾಕ್ ಡೌನ್ ನ ಸಂದರ್ಭದಲ್ಲಿ. ಆದ್ರೆ ಅದಾಗಿ ಸುಮಾರು ತಿಂಗಳ ನಂತರ ಸ್ಪಷ್ಟವಾಗಿ ಹೇಳ್ತು, ಅದು ಸಂಸತ್ನಲ್ಲಿ ಇಲ್ಲ 29,415 ಜನ ಆ ಕೊರೋನಾ ಲಾಕ್ ಡೌನ್ ಸಂದರ್ಭದಲ್ಲಿ ಪ್ಲಾನಿಂಗ್ ಇಲ್ಲದಂತಹ ಒಂದು ಕೊರೋನಾ ನಿರ್ವಹಣೆಯ ಸಂದರ್ಭದಲ್ಲಿ ಸತ್ರು ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳ್ತು. ಆ ಘಟನೆ ಹೇಗಿದೆ ಅಂದ್ರೆ ನೆನಪಿಸ್ಕೋಬೇಕು. ಒಂದು ವಿಷಯ ಹೇಳ್ಬೇಕು, ನಾನು ನಾಡಿನ ಪ್ರತಿಷ್ಠಿತ ಸುದ್ದಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲವು ಸುದ್ದಿಗಳನ್ನ ಓದ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು. ಒಂದು ಪುಟ್ಟ ಮಗು ಬಿಹಾರದಲ್ಲಿ ಅನ್ಸುತ್ತೆ, ತಾಯಿ ರೈಲ್ವೆ ಸ್ಟೇಷನ್ ನ ಒಂದು ಕಡೆ ಹಸಿವಿನ ಸಂಕಟದಿಂದ ಸತ್ತೋಗಿದ್ದಾಳೆ. ಆ ತಾಯಿಯ ಸೆರಗನ್ನ ಹಿಡ್ಕೊಂಡು ಪುಟ್ಟ ಮಗು ಎಳೆಯುತ್ತೆ, ಬೇಗ ಊರ್ಗ್ ಹೋಗೋಣ ಬಾ, ಬೇಗ ಊರು. ಆ ಸ್ಟೋರಿಯನ್ನ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಆ ಸ್ಟೋರಿಯನ್ನ ತಗೋಬೇಡ ಅಂತ ಹೇಳಿ. ಎರಡನೇದು, ನಡೆದು ಸುಸ್ತಾದಂತಹ ಜನ 47 ಜನ, ಅದು ಕೂಡ ಉತ್ತರ ಪ್ರದೇಶದಲ್ಲಿ ಮೇ 16ನೇ ತಾರೀಕು ಒಂದು ಟ್ರೈನ್ ಟ್ರ್ಯಾಕ್ ಮೇಲೆ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಮಲಗಿ ಎದ್ದು ಹೋಗೋಣ ಅಂತ ಮಲಗಿರ್ತಾರೆ. ರಾತ್ರಿ ಟ್ರೈನ್ ಬರುತ್ತೆ, ಅಷ್ಟೂ ಜನ. ಅದರಲ್ಲಿ ಒಂದು 17 ಪುಟ್ಟ ಪುಟ್ಟ ಮಕ್ಕಳಿರ್ತವೆ. ಆ ಮಕ್ಕಳ ಮೇಲೂ ಕೂಡ ರೈಲು ಹರ್ಕೊಂಡು ಹೋಗುತ್ತೆ. ಒಂದು ಕಡೆ ಹಸಿವು, ಮತ್ತೊಂದು ಕಡೆ ಪ್ಲಾನಿಂಗ್ ಇಲ್ದಿರುವಂತಹ ಪ್ರಧಾನಿಯೊಬ್ರು ಏಕಾಏಕಿ ಘೋಷಣೆ ಮಾಡಿದಂತಹ ಲಾಕ್ ಡೌನ್ ನ ಸಂಕಟ ಬೇರೆ ಇತ್ತು. ಅವತ್ತು 47 ಜನ ಸಾಯ್ತಾರೆ. ಈ ತರದ ಲೆಕ್ಕವಿಲ್ಲದಷ್ಟು ನಂಬರ್ಗಳನ್ನ ಕೇಂದ್ರ ಸರ್ಕಾರ ಇನ್ನು ಮುಚ್ಚಿಟ್ಟಿದೆ. ಮೇಲ್ನೋಟಕ್ಕೆ 30,000 ಜನ ಸತ್ತಿರಬಹುದು ಅನ್ನೋದನ್ನ ಒಪ್ಪಿಕೊಂಡಿತ್ತು. ಗಂಗಾ ನದಿಯಲ್ಲಿ ನಿಂತ್ಕೊಂಡು ಇವರು ತರಹೇವಾರಿ ಆರತಿಗಳನ್ನ ಮಾಡ್ತಾರಲ್ಲ, ಅದೇ ಗಂಗಾ ನದಿಯಲ್ಲಿ ಶವಗಳು ತೇಲಿದ್ದನ್ನು ಕೂಡ ಈ ದೇಶ ಇನ್ನು ಮರ್ತಿಲ್ಲ. ಅಂತದ್ದೊಂದು ಮಾರಣ ಹೋಮಕ್ಕೆ ಸಾಕ್ಷಿಯಾಗಿದ್ದು ಮಾರ್ಚ್ 24, 2020 ಪ್ರಧಾನಿ ಮೋದಿ ಅವರ ಪೂರ್ವ ಯೋಜನೆ ಇಲ್ಲದಿರುವಂತಹ ಲಾಕ್ ಡೌನ್. ಚಾಮರಾಜನಗರದಲ್ಲಿ 24 ಜನ ಆಕ್ಸಿಜನ್ ಇಲ್ಲದೆ ಕಾರಣಕ್ಕೋಸ್ಕರ ಸಾವನ್ನಪ್ತಾರೆ. ಆಗ್ಲೂ ಕೂಡ ಯಾರೂ ಸತ್ತಿಲ್ಲ ಅಂತ ಅವತ್ತಿನ ಸರ್ಕಾರ ಹೇಳ್ಕೊಂಡಿತ್ತು. ಡಬಲ್ ಎಂಜಿನ್ ಸರ್ಕಾರ. ಒಂದು ದೃಶ್ಯ, ಒಂದು ಸೂಟ್ ಕೇಸ್ ಮೇಲೆ ಪುಟ್ಟ ಕಂದಮ್ಮ ಮಲಗಿರತ್ತೆ. ಅಮ್ಮ, ನನ್ನ ಕೈಲಿ ನಡೆಯಕ್ಕಾಗಲ್ಲ, ನೀನು ಎಳ್ಕೊಂಡು ಹೋಗು. ಆ ತಾಯಿ ಒಂದು ಕಂಕಳಲ್ಲಿ ಮಗುನ ಇಟ್ಕೊಂಡು ಇನ್ನೊಂದು ಮಗುವನ್ನ ಸೂಟ್ ಕೇಸ್ ಮೇಲಿಂದ ಎಳ್ಕೊಂಡು ಹೋಗ್ತಾ ಇರತ್ತೆ. ಬರ್ಕಾದತ್ ಅನ್ನುವಂತಹ ಏಕೈಕ ಪತ್ರಕರ್ತೆ ಮಾತ್ರ ಬೀದಿಯಲ್ಲಿ ಬೆವರಿನ ಭಾರತ ಯಾವ ರೀತಿ ನರಳುತ್ತು, ನಲುಗ್ತು, ಸಂಕಟ ಅನುಭವಿಸ್ತು, ಕಣ್ಣೀರಾಗ್ತು, ನಟ್ಟ ನಡು ರಾತ್ರಿಯಲ್ಲಿ ಹೆಂಗಸು ತನ್ನ 2 ಮಕ್ಕಳನ್ನ ನಿರ್ಜನ ಪ್ರದೇಶಗಳಲ್ಲಿ ಕರ್ಕೊಂಡು ಹೋಗ್ತಿರುವಂತಹ ಸಂದರ್ಭದ ದೃಶ್ಯಗಳನ್ನು ಕೂಡ ಬರ್ಕಾದತ್ ಅವರು ತೋರಿಸಿದ್ರು. ಕಾರಣ ಏನು? 30,000 ಜನ. ಅಚ್ಚರಿ ಎನ್ನಿಸಬಹುದು, ಮೋದಿಗೂ ಇದಕ್ಕೂ ಏನ್ ಸಂಬಂಧ? ಹೌದು, ಒಂದು ಸಾಂಕ್ರಾಮಿಕ ಕಾಯಿಲೆಯನ್ನ ತಡೆಗಟ್ಟೋದಕ್ಕೆ ಏನ್ ಕೆಲಸ ಮಾಡ್ಬೇಕಿತ್ತು ಆ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ಬೇಕಿತ್ತು. ಆದ್ರೆ ಅದಕ್ಕೊಂದು ಪ್ಲಾನಿಂಗ್ ಇರ್ಬೇಕಿತ್ತಲ್ವಾ? ಬಹುಪಾಲು ಮಾಧ್ಯಮಗಳು ಈ ಸತ್ಯವನ್ನ ಹೇಳೋದಿಲ್ಲ. ನೋಡಿ, 5 ಕಾರಣಗಳನ್ನ ನಿಮಗೆ ಎಕ್ಸಾಂಪಲ್ ಕೊಡಬಹುದು. ಉದಾಹರಣೆಯಾಗಿ ಹೇಳಬಹುದು, 4 ಗಂಟೆಗಳ ನೋಟಿಸ್ ಅನ್ನ ಕೊಟ್ಟು ನಿಮ್ ಮನೆಗೆ ಹೋಗಿ ಲಾಕ್ ಡೌನ್ ಮಾಡ್ತೀವಿ ಅಂತ ಹೇಳ್ಬಿಟ್ರೆ, ಬಹುದೊಡ್ಡ ಭಾರತದಲ್ಲಿ ಕಾಶ್ಮೀರದಲ್ಲಿ ಇದ್ದಂತವನು ಕನ್ಯಾಕುಮಾರಿಗೆ, ಕನ್ಯಾಕುಮಾರಿಯಲ್ಲಿ ಇದ್ದಂತವನು ಕಾಶ್ಮೀರಕ್ಕೆ, ಗುಜರಾತ್ ಅಲ್ಲಿರುವಂತವನು ಸಹೋದರಿಗಳ ರಾಜ್ಯಗಳಿಗೆ, ಅಸ್ಸಾಂ, ಸೌತ್ ಈಸ್ಟ್ ಸ್ಟೇಟ್ಸ್ ಗಳಿಗೆ ಹೇಗೆ ಹೋಗ್ಲಿಕ್ಕಾಗತ್ತೆ? ಆದ್ರೂ ದೆಹಲಿಯಿಂದ ಕೇವಲ ಉತ್ತರ ಪ್ರದೇಶಕ್ಕೆ ಹೋಗ್ಲಿಕ್ಕೂ ಕೂಡ 400-500 ಕಿಲೋಮೀಟರ್ ಆಗುತ್ತೆ. ಹೇಗೆ ಹೋಗ್ಲಿಕ್ಕಾಗತ್ತೆ? ಏನು ತಿನ್ಲಿಲ್ಲ, ಏನು ಕುಡಿಯೋಕ್ ನೀರು ಕೂಡ ಸಿಗ್ಲಿಲ್ಲ. ಬೀದಿ ಬೀದಿಯಲ್ಲಿ ಪೊಲೀಸರು. ಆ ಕರಾಳ ದೃಶ್ಯ ಮತ್ತು 30,000 ಜನರ ಸಾವಿದೆಯಲ್ಲ, ಅದು 2024 ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಪಾಠವನ್ನ 400 ಗೆಲ್ತೀವಿ ಅನ್ನುವಂತವರಿಗೆ ಕಲಿಸುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈಗ ಸ್ಪಷ್ಟವಾಗಿ ಹೇಳ್ತಾ ಇವೆ. ಇದೇ ಸಂದರ್ಭದಲ್ಲಿ ಶ್ರೀಮಾನ್ ನರೇಂದ್ರ ಮೋದಿ ಅವರು 20 ಲಕ್ಷ ಕೋಟಿಯ ಪ್ಯಾಕೇಜ್ ಅನ್ನ ಆತ್ಮನಿರ್ಭರ ಭಾರತ ಅಂತ ಹೇಳಿದ್ರು. ಆ 20 ಲಕ್ಷ ಕೋಟಿ ಎಲ್ಲಿಗೆ ಹೋಗಿದೆ, ಏನ್ ಮಾಡಿದೆ, ಯಾರಿಗೆ ಯಾವ ಲಾಭ ಸಿಕ್ಕಿದೆ ಅನ್ನುವಂಥದ್ದನ್ನ ಕೂಡ ಯಾರು ಕೂಡ ಹೇಳುತ್ತಿಲ್ಲ. ನಿಮ್ಗೆ ಅಚ್ಚರಿ ಅನ್ನಿಸಬಹುದು, ಸುಮಾರು 65 ಲಕ್ಷ ಬಾಲಕಾರ್ಮಿಕರು, ಮೋದಿಯವರ ಭಾರತದಲ್ಲಿದ್ದಂತಹ ಬಾಲಕಾರ್ಮಿಕರು
ವಲಸೆ ಬಂದಂತಹ ಬಾಲ ಕಾರ್ಮಿಕರು ದೇಶದ ನಾನಾ ಪಟ್ಟಣಗಳಿಂದ ಅವರವರ ಊರುಗಳಿಗೆ ಹೋಗೋದಕ್ಕೆ ಅಕ್ಷರಶಃ ವಿಲಿ ವಿಲಿ ಒದ್ದಾಡ್ತಾರೆ. ಇತ್ತೀಚೆಗೆ ಫೋಟೋ ಅಂತ ಒಂದು ಫಿಲಂ ಬಂತು. ಅದರಲ್ಲಿ ದುರ್ಗ್ಯಾ ಕೂಡ ಅದೇ ರೀತಿಯ ಸಾವಿಗೆ ಈಡಾಗ್ತಾನೆ. ಅದು ಸಿನಿಮಾದ ಕತೆ ಇದ್ದಿರ್ಬೋದು. ಅಂತಹ ಸಾವಿರಾರು ಲಕ್ಷಾಂತರ ಕಥೆಗಳು ಭಾರತದಲ್ಲಿ ನಡೆದು 2020 ಮೊದಲ ಲಾಕ್ಡೌನ್ ನ ಸಂದರ್ಭದಲ್ಲಿ. ನೋಡಿ, 4 ಗಂಟೆ ನೋಟಿಸ್ ಕೊಟ್ಬಿಟ್ಟು ನಿಮ್ ಹಳ್ಳಿಗಳಿಗೆ ಹೋಗಿ ಅಂದ್ರೆ ಎಲ್ಲಿಂದ ಹೋಗ್ಲಿಕ್ಕಾಗತ್ತೆ? ಎರಡನೇ ಕಾರಣ, 80 ಲಕ್ಷ ವಲಸೆ ಕಾರ್ಮಿಕರಿಗೆ ಸಣ್ಣ ಸಹಾಯವೂ ಕೂಡ ಸಿಗ್ಲಿಲ್ಲ. ಹೋಗ್ತಾ ದಾರಿಲಿ ಎಲ್ಲೋ ದುಡಿಲಿಕ್ಕೆ ಬಂದವ್ರ ಹತ್ರ ರೇಷನ್ ಕಾರ್ಡ್ ಇರ್ಲಿಲ್ಲ. ರೇಷನ್ ಕಾರ್ಡ್ ಇಲ್ಲಿದ್ದವ್ರಿಗೆ ಏಕಾಏಕಿ ಮೋದಿ ಸರ್ಕಾರ ಎಲ್ಲಿದ್ರಲ್ಲಿ ರೇಷನ್ ಕೊಡ್ಲಿಲ್ಲ. ಅದಕ್ಕೊಂದಷ್ಟು ದಿನ ಟೈಮ್ ತಗೊಂಡು 10 ದಿನ 15 ದಿನ ಟೈಮ್ ತಗೊಂಡು ಆ ನಂತರದಲ್ಲಿ ಹೇಳ್ತು ನೀವೆಲ್ಲ ಇದ್ರು ನಿಮ್ಗೆ ರೇಷನ್ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತು. ಆ ಸಂದರ್ಭ 10-15 ದಿನ ಒಂದ್ ಕಡೆ ಆತಂಕ, ಇನ್ನೊಂದ್ ಕಡೆ ಕಾಯಿಲೆಯ ಭಯ, ಮತ್ತೊಂದ್ ಕಡೆ ಪೊಲೀಸರು, ಇದ್ರ ಜೊತೆಲಿ ಮಾಸ್ಕ್ ಹಾಕ್ಲಿಲ್ಲ ಅಂದ್ರೆ ಅದಕ್ಕೊಂದು 500 ರೂಪಾಯಿ ಜಡಿಯುವಂತವ್ರು, ಪೀಕುವ ಗಿರಾಕಿಗಳು. ಇವ್ರ ಮಧ್ಯೆ ಆ ಬಡ ಕಾರ್ಮಿಕರು ಎಲ್ಲೋ 500-400 ದುಡಿಯುವಂತಹ ದಿನಗೂಲಿ ನೌಕರರು ಮಕ್ಕಳನ್ನ ಮಡದಿಯನ್ನ ಇಟ್ಕೊಂಡು ಎಲ್ಲಿ ಹೋಗಿ ಸಾಯಬೇಕಿತ್ತು. 3ನೇ ಕಾರಣ, ಏಕಾಏಕಿ ಎಲ್ರೂ ಹೋಗೋಕೆ ಹೇಳ್ಬಿಡ್ತಲ್ಲ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ. ಸುಮಾರು 20-25 ದಿನಗಳ ಬಳಿಕ ಅದಕ್ಕೆ ಎಚ್ಚರ ಆಗತ್ತೆ ಕೇಂದ್ರ ಸರ್ಕಾರಕ್ಕೆ. ಆಗ ವಿಶೇಷ ರೈಲುಗಳನ್ನ ಅವ್ರನ್ನ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡುತ್ತೆ. ಅಷ್ಟೊತ್ತಾಗ್ಲೇ ಎಷ್ಟೋ ಜನ 100 ಕಿಲೋಮೀಟರ್ಗಳನ್ನ ನಡಿಗೆಯ ಮೂಲಕ ಸಾಗಿದ್ರು. ಒಂದಷ್ಟು ಜನ ರಸ್ತೆ ಬದಿ ಸಾವನ್ನಪ್ಪಿದ್ರು. ಊರ್ ತಲುಪೋದಕ್ಕೆ ಮತ್ತೂ ಒಂದು ಸಮಸ್ಯೆ ಆಯ್ತು. ಮೆಡಿಕಲ್ ಸರ್ಟಿಫಿಕೇಟ್ ತರಬೇಕು ಎಲ್ಲರೂ ಕೂಡ. ಆಗ ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಹೋದ್ರೆ ಆರೋಗ್ಯ ಕೇಂದ್ರಗಳಲ್ಲಿ ಕೊಡ್ಲೇಬೇಕು. ಎಲ್ಲ ರಾಜ್ಯಗಳಲ್ಲಿ, ಕೇವಲ ಒಂದು ರಾಜ್ಯ ಅಂತಲ್ಲ, ಎಲ್ಲ ರಾಜ್ಯಗಳು ಕೂಡ ಇಂಥದ್ದೊಂದು ಸಂಕಟ ಇತ್ತು. ಸಾಕ್ಷಾತ್ ದೇವ್ರೆ ಕೊಟ್ರು, ಪೂಜಾರಿ ಕೊಡ್ಲಿಲ್ಲ ವರ ಅನ್ನುವಂತಹ ರೀತಿಯಲ್ಲಿ ಊರ್ ತಲುಪಿದ್ರು ಕೂಡ ಊರೊಳಗೆ ಹೋಗ್ಲಿಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಿತ್ತು. ಅಲ್ಲಿ ಮತ್ತೆ ಇಷ್ಟು ದಿನ ನಡೆದಿದ್ದಲ್ದೆ ಕೈಯಲ್ಲಿ ದುಗ್ಗಾಸ್ ಪುಡಿಗಾಸ್ ಇಲ್ದಿದ್ರು ಕೂಡ ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕಿತ್ತು. ಅದಕ್ಕೂ ಕೂಡ ಸಂಕಟ ಅನುಭವಿಸಿದ್ರು ಜನ. 5ನೇ ಕಾರಣ ಹೇಳಿದ್ರೆ ನೋವಾಗತ್ತೆ, ಎಲ್ರು ಟ್ರೈನ್ ಹತ್ತಿದ್ರಲ್ಲ, ಹತ್ತದವ್ರೆಲ್ಲ ಪುಕ್ಷಟ್ಟಿಯಾಗಿ ಅವರನ್ನ ಕರ್ಕೊಂಡು ಹೋಗಿಲ್ಲ. ಒಬ್ಬೊಬ್ರ ಹತ್ರ ಕೂಡ ಅವ್ರ ಕೈಲಾದಷ್ಟು ಹಣವನ್ನ ಕಿತ್ಕೊಂಡಿದ್ದಾರೆ. ಅವ್ರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಒಂದ್ ಕಡೆ ಸೇರ್ಸಿದ್ಯಲ್ಲ. ಆ ನಂತರದಲ್ಲಿ ಏನಾಯ್ತು, 65 ಲಕ್ಷ ಬಾಲ ಕಾರ್ಮಿಕರು ನಡ್ಕೊಂಡು ಸಂಕಟ ಅನುಭವಿಸ್ಕೊಂಡು ಕಣ್ಣೀರ್ ಹಾಕೊಂಡು ಕಾಲ್ ಬೊಬ್ಬೆ ಬರ್ತಿದ್ರು ಕೂಡ ನಡ್ಕೊಂಡು ಹೋದ್ರಲ್ಲ. PM ಕೇರ್ಸ್ ಅಂತ ಒಂದು ಹೇಳಿದ್ರು. ಏನಾಯ್ತು? 20 ಲಕ್ಷ ಕೋಟಿ ಏನಾಯ್ತು? ಲೆಕ್ಕಾಚಾರ ಕೊಡಬಹುದು, ದಾಖಲೆಗಳನ್ನ ಕೊಡಬಹುದು, ಅಂಕಿಅಂಶಗಳನ್ನ ಕೊಡಬಹುದು. ಆದ್ರೆ ನಡು ಬೀದಿಯಲ್ಲಿ ನಟ್ಟ ನಡು ರಾತ್ರಿಯಲ್ಲಿ ಆ ಹೆಣ್ಮಕ್ಳು, ಆ ಪುಟ್ಟ ಕಂದಮ್ಮಗಳು ಹೊಟ್ಟೆ ಪಾಡಿಗೋಸ್ಕರ ಬಂದವರು ಬೀದಿಯಲ್ಲಿ ನಿಂತು ಹತ್ರಲ್ಲ. ಒಂದಷ್ಟು ಜನಕ್ಕೆ ಲೈಂಗಿಕ ಕಿರುಕುಳಗಳಾದ್ವಲ್ಲ, ಒಂದಷ್ಟು ಜನ ಟ್ರೈನ್ ಮೇಲೆ ಸತ್ರಲ್ಲ, ಒಂದಷ್ಟು ಜನ ತನ್ನ ತಾಯಿಯ ಮುಖವನ್ನು ನೋಡೋಕಾಗದ ರೀತಿಯಲ್ಲಿ ಅನಾಥರಾದ್ರಲ್ಲ. ಅಂತಹ ಜನ ಏನ್ ಮಾಡ್ಬೇಕು, ಏನಾಗ್ಬೇಕು?